ಎಲ್ಲರಿಗೆ ನಮಸ್ಕಾರಗಳು. ನನ್ನ ಹೆಸರು ಈರಣ್ಣ ಎಂ ಕನ್ನಡ ಸಾಹಿತ್ಯಗಾರ ಬೇರ್ನವರು. ಇದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಹಿತ್ಯ ತಂದಿರ್ತೇನೆ ರೀ. ಅದು ಯಾವ ರೀತಿ ಅಂತಂತಂದ್ರೆ ನನಗೆ ತಿಳಿದಷ್ಟು ನಾನು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ. ಉಗದೆಬ್ಬ ಇರುವುದು ನಮಗಾಗಿ, ಉಗದೆಬ್ಬ ಇರುವುದು ನಮಗಾಗಿ, ನಾವಿರುವುದು ಅದಕ್ಕಾಗಿ. ಉಗದೆಬ್ಬ ಇರುವುದು ನಮಗಾಗಿ, ಉಗದೆಬ್ಬ ಇರುವುದು ನಮಗಾಗಿ, ನಾವಿರುವುದು ಅದಕ್ಕಾಗಿ. ಒಂದೇ ಬಾಜಾರ ಗ್ರಾಹಕರು ನಾವು ಒಕ್ಕಟ್ಟಾಗಿ ಹೋಗೋಣ. ಒಂದೇ ಬಾಜಾರ ಗ್ರಾಹಕರು ನಾವು ಒಕ್ಕಟ್ಟಾಗಿ ಹೋಗೋಣ. ಬಾಜಾರಕ್ಕೆ ಹೋಗ್ರಿ ಹಣ್ಣು ಪಡಿರಿ, ಬಾಜಾರಕ್ಕೆ ಹೋಗ್ರಿ ಬೇಕಾದ ಹಣ್ಣು ತೊಗೊಳ್ರಿ. ಕುಂಬಾರ ಮನೆಗೆ ಹೋಗ್ರಿ ಹೊಸ ಗಡಿಗೆಯನ್ನು ತೊಗೊಳ್ರಿ. ಬೇವು ಬೆಲ್ಲ ತೊಗೊಳ್ರಿ, ಬೇವಿನ ಹೆಚ್ಚು ತೊಗೊಳ್ರಿ. ನಿಮ್ಮ ನಿಮ್ಮ ಊರಿಗೆ ಬರ್ರಿ. ಉಗದೆಬ್ಬ ಇರುವುದು ನಮಗಾಗಿ, ಉಗದೆಬ್ಬ ಇರುವುದು ನಮಗಾಗಿ, ನಾವಿರುವುದು ಅದಕ್ಕಾಗಿ. ಎಲ್ಲ ದಿನಸಿನ ಹಣ್ಣನ್ನು ತಂದು, ಎಲ್ಲ ದಿನಸಿನ ಹಣ್ಣನ್ನು ತಂದು ಸಣ್ಣಾಗಿ ಕೊಯ್ಬೇಕ್ರಿ. ಕೊಯ್ದು ಸಕ್ಕರೆ ಬೇವು ಬೆಲ್ಲ ಬೇವಿನ ಹೂವು ಹಾಕ್ರಿ, ಬೇವಿನ ಹೂವು ಹಾಕ್ರಿ. ಬೇವನ್ನು ಮಾಡ್ರಿ, ಬೇವನ್ನು ಕುಡೀರಿ, ಆನಂದಾಗಿ ಇರ್ರಿ. ಉಗದೆಬ್ಬ ಇರುವುದು ನಮಗಾಗಿ, ಉಗದೆಬ್ಬ ಇರುವುದು ನಮಗಾಗಿ, ನಾವಿರುವುದು ಅದಕ್ಕಾಗಿ. ಬೇವು ಕುಡಿರಿ ಶಾವಿಗೆ ಉಣ್ರಿ, ಬೇವು ಕುಡಿರಿ ಶಾವಿಗೆ ಉಣ್ರಿ. ಸಂತೋಷ ಆಗಿ ಇರಬೇಕ್ರಿ. ವರ್ಷಕ್ಕೊಮ್ಮೆ ಉಗದೆಬ್ಬ ಬಂದ್ರೆ ಬೇವು ಕುಡಿಯೋದು ಮರಿಬ್ಯಾಡ್ರಿ. ಉಗದೆಬ್ಬ ಇರುವುದು ನಮಗಾಗಿ, ಉಗದೆಬ್ಬ ಇರುವುದು ನಮಗಾಗಿ, ನಾವಿರುವುದು ಅದಕ್ಕಾಗಿ. ಧನ್ಯವಾದಗಳು. ಈ ಸುಂದರವಾದ ಸಾಹಿತ್ಯಕ್ಕೆ ಸಂತೋಷವಾಗಿದ್ದರೆ ಕೇಳಿ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಮತ್ತು ಸಮಾಜದ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಯೂಟ್ಯೂಬ್ನೊಳಗೆ ಸಬ್ಸ್ಕ್ರೈಬ್ ಆಗಬೇಕಂತೇಳಿ ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಕಾರಣ ಈಗಾಗಲೇ ವಿಕಲಚೇತನ ಅಂಗವಿಕಲರ ಬಗ್ಗೆ ನಾನು ಮಾತಾಡಿರ್ತೀನಿ. ಅಂಗವಿಕಲರಿಗೆ ಅನ್ಯಾಯ ಮಾಡುವಷ್ಟು, ಅಂಗವಿಕಲರಿಗೆ ಅನ್ಯಾಯ ಮಾಡುವವರಿಗೆ ಶಕ್ತಿ ಜಾಸ್ತಿ. ವಿಕಲಚೇತನ ಕಲಾವಿದರಿಗೆ ದೇವರ ಮೇಲೆ ಭಕ್ತಿ ಜಾಸ್ತಿ. ಅದೇ ರೀತಿಯಾಗಿ ಮತ್ತು ವ್ಯಕ್ತಿ ಜಾಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಂಥ ವಿಡಿಯೋಗಳನ್ನು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ ತಮ್ಮ ಸ್ನೇಹಿತರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.